ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 14. 2 ವರ್ಷದ ಹಿಂದೆ PRR ಗ್ರೂಪ್ನಲ್ಲಿ ಮೊದಲ ದಿನವೇ ಪ್ರಾರ್ಥನಾಳಿಗೆ ಗೆಳತಿಯಾಗಿದ್ದವಳು. ಅವಳ ಮತ್ತು ಪ್ರಸಾದ್ ಪ್ರೀತಿಯ ವಿಷಯ ಗೊತ್ತಿದ್ದ ಒಬ್ಬಳೇ ಒಬ್ಬಳು. ಪ್ರಸಾದ್ ಇದ್ದಕ್ಕಿದ್ದಂತೆ ಎಲ್ಲಿಗೆ ಹೋದ, ಯಾಕೆ ಹೋದ ಎಂದು ಪ್ರಾರ್ಥನಾಳನ್ನು ಬಿಟ್ಟರೆ ಯೋಚಿಸುತ್ತಿದ್ದ ಒಬ್ಬಳೇ ಒಬ್ಬಳು. ಅವಳೇ ಈ ರಾಗಿಣಿ, ಸಂದೀಪ್ನ ಚಿನುಕುರುಳಿ. ಫೋಟೋವನ್ನು ನೋಡುತ್ತಿದ್ದ ರಾಗಿಣಿಗೆ ತಲೆ ಸುತ್ತುತ್ತಿತ್ತು. ಪ್ರಾರ್ಥನಾ ನನ್ನ ಅತ್ತಿಗೆ, ಸಂದೀಪಣ್ಣನನ್ನು ಮದುವೆ ಆಗ್ತಿರೋ ಹುಡುಗಿ. ಅಂದರೆ ಪ್ರಸಾದ್ ಸರ್ ವಾಪಸ್ ಬರಲಿಲ್ಲ, ಪ್ರಾರ್ಥನಾಳನ್ನು ಮತ್ತೆ ಭೇಟಿ ಆಗಲಿಲ್ಲ. ಅವಳು ಹಳೆ ಜೀವನನ ಬಿಟ್ಟು ಸಾಕಷ್ಟು ಮುಂದೆ ಬಂದಿದ್ದಾಳೆ. ಇದೆಲ್ಲ ನಿಜವಾ, ಕನಸಾ ಎಂದು ಅಂದುಕೊಳ್ಳುತ್ತಾ ತಲೆ ಚಿಟ್ಟು ಹಿಡಿದು ಹೋಗುತ್ತಾ ಇತ್ತು ಅವಳಿಗೆ. ಆ ಫೋಟೋವನ್ನು ಪದೇ ಪದೇ ನೋಡಿದ್ದಳು. ಯಾಕೋ ಪ್ರಾರ್ಥನಾಳ ಆ ಹಳೆಯ ನಗು ಕಾಣಿಸುತ್ತಿರಲಿಲ್ಲ. ಏನು ಮಾಡಬೇಕೆಂದೇ ರಾಗಿಣಿಗೆ ತೋಚಲಿಲ್ಲ. ಅಣ್ಣಂಗೆ ಫೋನ್ ಮಾಡಿ ಹೇಳಿಬಿಡೋದಾ? ಇಲ್ಲ, ನಾನೊಮ್ಮೆ ಸರಿಯಾದ ವಿಷಯ ತಿಳಿದುಕೊಳ್ಬೇಕು, ನಂತರನೇ ಮುಂದುವರಿಬೇಕು ಎಂದು ಅಂದುಕೊಂಡಳು. ಪ್ರಾರ್ಥನಾಳಿಗೆ ಫೋನ್ ಮಾಡಿದರೆ ಎಲ್ಲ ವಿಷಯ ಗೊತ್ತಾಗುತ್ತದೆ ಎಂದು ಫೋನ್ ನೋಡಿದರೆ ಅವಳ ನಂಬರ್ ಸಿಗಲಿಲ್ಲ. ಬೇರೆ ಯಾರನ್ನಾದರೂ ಕೇಳೋಣ ಎಂದು ಅಂದರೂ ಅವಳಿಗೆ ಪ್ರಾರ್ಥನಾಳನ್ನು ಬಿಟ್ಟರೆ ಆಫೀಸಿನ ಬೇರೆ ಯಾರೂ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಫೋನ್ ನಂಬರ್ ಸಿಕ್ಕಿದರೂ ಸಹ ಫೋನಿನಲ್ಲಿ ಮಾತಾಡುವಂತಹ ವಿಷಯವಂತೂ ಇದಾಗಿರಲಿಲ್ಲ. ತುಂಬ ಹೊತ್ತಿನ ನಂತರ ರಾಗಿಣಿ ತಾನು ಅಲ್ಲಿಗೆ ಹೋಗಿ ಸಂದೀಪ್ ಹತ್ತಿರ ಮಾತನಾಡಿ ನಂತರ ವಿಷಯ ತಿಳಿದುಕೊಂಡು ಮುಂದುವರೆಯಬೇಕು ಎಂದು ನಿರ್ಧರಿಸಿದಳು. 15 ದಿನ ಮುಂಚೆ ಬರುವೆನೆಂದು ಹೇಳಿದ ರಾಗಿಣಿ ಈಗಲೇ ಅಲ್ಲಿಗೆ ಹೋಗುವುದು ಎಂದು ನಿರ್ಧಾರವನ್ನು ತೆಗೆದುಕೊಂಡಾಗಿತ್ತು. ಮೊದಲು ಗೌತಮ್ಗೆ ವಿಷಯ ತಿಳಿಸಿದಳು. ಗೌತಮ್, ಅಲ್ಲ ರಾಗಿಣಿ, ಈಗ ಇಷ್ಟು ಅರ್ಜೆಂಟಲ್ಲಿ ಅಲ್ಲಿಗೆ ಹೋಗೋದಂದರೆ ನಿಜವಾಗ್ಲೂ ನೀನು ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ಯಾ? ಇನ್ನೊಂದ್ಸಲ ಕೂತ್ಕೊಂಡು ಬೇಕಾದರೆ ಯೋಚನೆ ಮಾಡು, ಅಪ್ಪ ಅಮ್ಮನ ಹತ್ರ ಬೇಕಾದರೆ ಮಾತಾಡು ಒಮ್ಮೆ ಎಂದಿದ್ದ. ಇಲ್ಲ ಗೌತಮ್, ನಾನು ಈ ವಿಷಯನ ಅಪ್ಪ ಅಮ್ಮಂಗೆ ಹೇಳೋಕ್ಕಾಗಲ್ಲ. ನಾನು ನಿರ್ಧಾರ ಮಾಡಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಂದಳು. ಎಲ್ಲ ವಿಷಯವನ್ನು ವಿವರವಾಗಿ ತಿಳಿದ ಮೇಲೆ ಗೌತಮ್ಗೂ ರಾಗಿಣಿಯ ನಿರ್ಧಾರ ಸರಿ ಎನಿಸಿ, ಸರಿ ಹಾಗಾದರೆ ನಾನು ಫ್ಲೈಟ್ ಬುಕ್ ಮಾಡ್ತೀನಿ ಎಂದಿದ್ದ ಅವನು. ಮದುವೆಗೆ ಇಷ್ಟು ಬೇಗ ಹೋಗುತ್ತಿರುವ ವಿಷಯ ತಿಳಿದ ಗೀತಾ, ಅಲ್ಲ ನಿನಗೇನಾಗಿದೆ, ತಲೆ ಕೆಟ್ಟಿದ್ಯಾ? ಮದುವೆಗಿನ್ನೂ 2 ತಿಂಗಳು ಬಾಕಿ ಇದೆ, ನೀನು ಅಷ್ಟು ಬೇಗ ಅಲ್ಲಿಗೆ ಹೋಗಿ ಏನು ಮಾಡೋದಿದೆ? ವಿಚಿತ್ರವಾಗಿ ಆಡ್ತಾ ಇದೀಯಾ. ಇಷ್ಟು ಬೇಗ ಹೋಗೋದು ಸರಿ ಅನ್ಸಲ್ಲ. ನೀನೆಲ್ಲಿಗೂ ಹೋಗೋದು ಬೇಡ, ನಮ್ಮ ಜೊತೆಗೆ ಬಾ ಎಂದು ಗದರಿದ್ದರು. ಇಲ್ಲ ಅಮ್ಮ, ನಾನು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಗೌತಮ್ಗೆ ಫ್ಲೈಟ್ ಬುಕ್ ಮಾಡೋಕ್ಕೂ ಹೇಳಿದ್ದೀನಿ ಎಂದು ನೀವೇ ಅಮ್ಮನಿಗೆ ಹೇಳಬೇಕು ಎಂಬಂತೆ ಅಪ್ಪನ ಮುಖವನ್ನು ಒಮ್ಮೆ ನೋಡಿ ಸನ್ನೆ ಮಾಡಿದ್ದಳು ರಾಗಿಣಿ. ರಾಗಿಣಿ ಇನ್ನು ತನ್ನ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ ಎಂದು ಗೊತ್ತಾದ ಮನಮೋಹನ್, ಇರಲಿ ಬಿಡು ಗೀತಾ, ಎಷ್ಟೋ ವರ್ಷ ಆದಮೇಲೆ ಒಂದು ದೊಡ್ಡ ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ. ಇಷ್ಟು ವರ್ಷ ಆದಮೇಲೆ ಅವ್ರ ಅಣ್ಣ ತಂಗಿ ಎಲ್ಲರೂ ಭೇಟಿ ಆಗ್ತಾ ಇದ್ದಾರೆ. ಸ್ವಲ್ಪ ಬೇಗ ಹೋದರೆ ಏನೂ ತಪ್ಪಾಗಲ್ಲ, ಅವರೇನೂ ಅಂದ್ಕೊಳ್ಳಲ್ಲ ಎಂದು ಸುಮ್ಮನಿರಿಸಿದ್ದ. ನೀವು ಯಾವಾಗಲೂ ಮಗಳ ಪರವಾಗೇ ಮಾತಾಡ್ತೀರ, ನಿಮ್ಗೊಂದು ಅರ್ಥ ಆಗಲ್ಲ. ಏನಾದರೂ ಮಾಡ್ಕೊಳ್ಳಿ, ಮದುವೆ ಆದಮೇಲೆ ನಾವೇನು ಹೇಳೋಕ್ಕಾಗುತ್ತೆ? ಗೌತಮ್ ಕೂಡ ಅವಳ ಪರವಾಗೇ ಮಾತಾಡ್ತಾ ಇದ್ದಾನೆ ಎನ್ನುತ್ತಾ ಕೋಪದಿಂದ ಒಳಗೆ ನಡೆದಿದ್ದರು ಗೀತಾ. ಮನಮೋಹನ್, ಅವಳು ಸರಿಯಾಗ್ತಾಳೆ, ನಿಂಗೆ ಗೊತ್ತಲ್ವಾ, ಸ್ವಲ್ಪ ಹೊತ್ತು ಅಷ್ಟೇ ಅವಳ ಕೋಪ. ನಾನು ಅವಳ ಹತ್ರ ಮಾತಾಡ್ತೀನಿ, ನೀನು ಆರಾಮಾಗಿ ಹೋಗ್ಬಾ ಎನ್ನುವಷ್ಟರಲ್ಲಿ, ರಾಗಿಣಿ, ಈ ವಾರದಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ, ನೆಕ್ಸ್ಟ್ ವೀಕ್ ನೀನು ಹೋಗೋದಾಗತ್ತೆ ಎಂದಿದ್ದ ಗೌತಮ್. ರಾಗಿಣಿಗೆ ಒಂದು ದಿನವೂ ಅಲ್ಲಿ ಇರಲು ಕಷ್ಟವಾಗುತ್ತಿತ್ತು. ಆದರೂ ಬೇರೆ ದಾರಿ ಇರದೆ ಎಂದು ತಲೆಯಲ್ಲಾಡಿಸಿದ್ದಳು. ಮರುದಿನ ಪ್ರಾರ್ಥನಾ ಆಫೀಸಿನಲ್ಲಿ ಕೆಲಸ ಮಾಡುತ್ತಾ ಕುಳಿತಿರುವಾಗ, ಹೆಲೋ, ಎಕ್ಸ್ಕ್ಯೂಸ್ ಮೀ ಎಂದಿತ್ತು ಒಂದು ಧ್ವನಿ. ಯಾರಪ್ಪ ಇದು ಎಂದು ತಿರುಗಿ ನೋಡಿದರೆ ಅಲ್ಲಿ ನಿಂತಿದ್ದಳು ಶಾಕುಂತಲ. ಎಸ್, ಯಾರು ನೀವು? ಏನು ಬೇಕಿತ್ತು ಕೇಳಿದ್ದಳು ಪ್ರಾರ್ಥನಾ. ನೀವೇನಾ ಪ್ರಾರ್ಥನಾ ಅಂದರೆ ಎಂದು ಶಕುಂತಲ ಕೇಳಿದಾಗ, ಹೌದು ನಾನೇ ಪ್ರಾರ್ಥನಾ, ಆದರೆ ನೀವು ಯಾರಂತ ನಂಗೆ ಗೊತ್ತಾಗಿಲ್ಲ. ನ್ಯೂ ಜಾಯ್ನಿನಾ? ಏನಾದರೂ ಹೆಲ್ಪ್ ಬೇಕಾಗಿತ್ತಾ ಕೇಳಿದಳು ಪ್ರಾರ್ಥನಾ. ನಾನು ಶಕುಂತಲ, ಸಂದೀಪ್ ಫ್ರೆಂಡ್.
ನೀನು ಇದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳ್ದ, ಅದಕ್ಕೆ ಯಾರು ಹೇಗಿದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ ಓಕೆ, ಖುಷಿಯಾಯಿತು ನಿಮ್ಮನ್ನು ಭೇಟಿಯಾಗಿ ಎಂದಳು ಪ್ರಾರ್ಥನಾ. ಮತ್ತೆ ಏನನ್ನೂ ಹೇಳದೆ ಶಾಕುಂತಲ ಅಲ್ಲಿಂದ ಹೊರಟಿದ್ದಳು. ಪ್ರಾರ್ಥನಾಳಿಗೆ ವಿಚಿತ್ರ ಅನಿಸಿತ್ತು. ಆದರೂ ಸಂದೀಪ್ ಫ್ರೆಂಡ್, ನನ್ನ ಹತ್ರ ಇನ್ನೇನು ಮಾತಾಡೋಕಿರುತ್ತೆ ಅವಳಿಗೆ ಎಂದುಕೊಂಡು ಸುಮ್ಮನಾದಳು. ನಿನ್ನೆ ಫೋನಿನಲ್ಲಿ ಹೇಳಿದಂತೆ ಸಂಜೆ ಸಂದೀಪ್ನನ್ನು ಭೇಟಿಯಾಗಲು ಹೋದಳು ಅವಳು. ಸಂದೀಪ್ ಸ್ವಲ್ಪ ಲೇಟಾಗಿ ಬಂದಿದ್ದ. ಬಂದವನೇ ಸಾರಿ ಕೇಳಿ ಅದು ಇದು ಮಾತಾಡಿದ ನಂತರ, ನಿಂಗೊಂದು ವಿಷಯ ಹೇಳಬೇಕಿತ್ತು. ನಿಜ ಅಂದರೆ ನಾನು ಇನ್ನೇ ಫೋನ್ ಮಾಡಿದಾಗಲೇ ಹೇಳಬೇಕಂತ ಅಂದ್ಕೊಂಡೆ, ಆದರೆ ನೀನು ಕೆಲಸದಲ್ಲಿರ್ತೀಯ, ಮತ್ತೇನು ಜಾಸ್ತಿ ಮಾತಾಡೋದು ಬೇಡ ಅಂತ ಸುಮ್ಮನಾಗಿದ್ದೆ. ಸಂದೀಪ್ ಇನ್ನೇನು ವಿಷಯವನ್ನು ಹೇಳುತ್ತಾನೋ ಎಂದು ಅವಳಿಗೆ ಭಯ ಆಗುತ್ತಾ ಇತ್ತು. ನನ್ನ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಶಾಕು ಬಂದಿದ್ದಾಳೆ ಊರಿಗೆ. ಅವಳು ಬಂದು 3 ತಿಂಗಳಾದರೂ ನಂಗೆ ಹೇಳೇ ಇರಲಿಲ್ಲ ಊರಲ್ಲೇ ಇದ್ದೀನಿ ಅಂತ. ನಿನ್ನೆ ಅವ್ರ ಮನೆಗೆ ಹೋಗಿದ್ದೆ, ತುಂಬಾ ಖುಷಿಯಾಯಿತು. ನೋಡಿದರೆ ಅವಳು ಕೂಡ ನಿನ್ನ ಆಫೀಸಲ್ಲೇ ಕೆಲಸ ಮಾಡ್ತಿದ್ದಾಳಂತೆ ಎಂದು ಅವನು ಹೇಳಿದ ತಕ್ಷಣವೇ, ಶಾಕು ಅಂದರೆ ಶಕುಂತಲಾ ಅಲ್ವಾ ಕೇಳಿದಳು ಪ್ರಾರ್ಥನಾ. ಅರೆ, ನಿಂಗೆ ಹೇಗೆ ಗೊತ್ತು? ಮೀಟ್ ಮಾಡಿದ್ಯಾ ಅವಳನ್ನು? ನಾನೇ ಮೀಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಭೇಟಿಯಾದ್ರಿ ಅಂತಾಯಿತು ಹಾಗಾದರೆ ಎಂದಿದ್ದ ಸಂದೀಪ್. ನಾನೇನು ಮೀಟ್ ಮಾಡೋಕ್ಕೆ ಹೋಗಿಲ್ಲ, ಅವಳೇ ಇವತ್ತು ಮಧ್ಯಾಹ್ನ ಬಂದು ಮಾತಾಡಿಸಿ ಹೋದ್ಲು. ಆದರೆ ನಾನೇನಾದರೂ ಮಾತಾಡೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲೇ ಅವಳು ಸುಮ್ಮನೆ ಹೋಗ್ಬಿಟ್ಲು, ಏನೂ ಹೇಳಿದೆ. ನನಗೇನೂ ಅರ್ಥ ಆಗಿಲ್ಲ ಎಂದಳು ಅವಳು. ಓಹ್, ಅವಳು ಹಾಗೇನೆ, ಅವಳಿಗೆ ಮನಸ್ಸಿದ್ರೆ ಮಾತಾಡ್ತಾಳೆ, ಇಲ್ಲ ಅಂದರೆ ಹೀಗೆ. ನೀನೇನು ತಪ್ಪು ತಿಳ್ಕೊಬೇಡ, ಅವಳು ಇರೋದೇ ಹಾಗೆ ಎನ್ನುತ್ತಾ ಅವಳ ಬಗ್ಗೆ ಒಂದಿಷ್ಟು ಹೊಗಳಿದ್ದ. ಸಂದೀಪ್ ಯಾವಾಗಲೂ ಆರಾಮಾಗಿ ಲವಲವಿಕೆಯಿಂದಲೇ ಇರ್ತಿದ್ದ, ಮಾತಾಡ್ತಿದ್ದ. ಆದರೆ ಶಕುಂತಲಾ ಬಗ್ಗೆ ಮಾತನಾಡುವಾಗ ಬೇರೆಯದೇ ಒಂದು ತರಹ ಖುಷಿಯನ್ನು ಅವನ ಮುಖದಲ್ಲಿ ಗಮನಿಸಿದ್ದಳು ಅವಳು. ಸ್ವಲ್ಪ ಹೊತ್ತು ಅದು ಇದು ಮಾತನಾಡಿ ಸಂದೀಪ್ ಮನೆಗೆ ಬಂದಿದ್ದ. ಅವನಿಗೆ ಏನೋ ಒಂಥರ ಸಮಾಧಾನ. ಪ್ರಾರ್ಥನಾಳನ್ನು ಭೇಟಿಯಾಗಿ ಬಂದಿದ್ದು, ಶಕುಂತಲಾಳನ್ನು ನೋಡಿದ ನಂತರ ಹಳೆಯ ನೆನಪುಗಳೆಲ್ಲ ಮರುಕಳಿಸಿದ್ದು. ಇನ್ನು ರಾಗಿಣಿ ಕೂಡ ಬರುತ್ತಿದ್ದಾಳೆ. ಎಷ್ಟೋ ವರ್ಷದ ನಂತರ ತನ್ನವರನ್ನು ಒಟ್ಟಿಗೆ ಭೇಟಿ ಮಾಡಬಹುದು ಎಂದು ಅಂದುಕೊಳ್ಳುತ್ತಿದ್ದ. ಆದರೆ ಅವನ ಜೀವನದಲ್ಲಿ ಸದ್ಯದಲ್ಲೇ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಎಂಬುದು ಅವನಿಗೆ ಅರಿವಿರಲಿಲ್ಲ. ಟೈಮ್ ನೋಡಲು ಮೊಬೈಲ್ ತೆಗೆದಾಗ ರಾಗಿಣಿಯ ಮಿಸ್ಡ್ ಕಾಲ್ ಇದ್ದವು. ಅಯ್ಯೋ, ಇಷ್ಟೊಂದು ಬಾರಿ ಕರೆ ಮಾಡಿದಾಳೆ, ಏನಾಯಿತು ಎಂದು ಟೆನ್ಷನ್ ಆಗಿತ್ತು. ಅಷ್ಟರಲ್ಲಿ ಮತ್ತೆ ರಾಗಿಣಿ ಕಾಲ್ ಮಾಡಿದ್ದಳು. ಅವಳಿಗೆ ನಿದ್ದೆಯೇ ಬರುತ್ತಿರಲಿಲ್ಲ. ಎಷ್ಟೊತ್ತಿಗೆ ಇಲ್ಲಿಗೆ ಬರುತ್ತಾಳೆ, ಸಂದೀಪ್ ಮತ್ತೆ ಪ್ರಾರ್ಥನಾಳನ್ನು ಭೇಟಿಯಾಗುತ್ತಾಳೆ ಎಂದು ಕಾಯುತ್ತಾ ಇದ್ದಳು. ಹೆಲೋ ಅಣ್ಣ, ನಾನೊಂದು ವಿಷಯ ಹೇಳಬೇಕು. ನಾನು ನಾಡಿದ್ದು ಇಂಡಿಯಾ ಬರ್ತಾ ಇದ್ದೀನಿ, ನೀ ನನ್ನ ಕರ್ಕೊಂಡು ಹೋಗೋಕ್ಕೆ ಬ್ಯಾಂಗ್ಳೂರು ಬರಬೇಕು ಎಂದಿದ್ದಳು. ಏನು? ಇನ್ನು ತಮಾಷೆ ಮಾಡ್ತಿದ್ಯಾ? ನೀವು 15 ದಿನ ಮುಂಚೆ ಬರ್ತೀರಿ ಅಂತ ಹೇಳಿದ್ರಲ್ವಾ, ಯಾಕೆ, ಏನಾಯಿತು, ಎಲ್ಲ ಓಕೆ ತಾನೆ ಎಂದು ಗಡಿಬಿಡಿಯಿಂದ ಕೇಳಿದ್ದ ಸಂದೀಪ್. ಅಯ್ಯೋ ಅಣ್ಣ, ಎಲ್ಲ ಓಕೆ, ಏನೂ ತೊಂದರೆ ಇಲ್ಲ. ತುಂಬ ವರ್ಷ ಆಯ್ತಲ್ವ ನಿಮ್ಮನ್ನೆಲ್ಲ ನೋಡಿ, ಅದಕ್ಕೆ ಬೇಗ ಬರೋಣ ಅಂತ ಅನಿಸ್ತು. ಸರಿ ಸರಿ, ನಾನೆಲ್ಲ ಬಂದಮೇಲೆ ಮಾತಾಡ್ತೀನಿ, ನಾಡಿದ್ದು ನಾನು ನಿಂಗೆ ಮೆಸೇಜ್ ಮಾಡ್ತೀನಿ, ಬಾಯ್ ಬಾಯ್ ಎಂದಾಗ, ಸರಿ, ನಂಗಂತೂ ಖುಷಿನೇ ನೀನು ಬೇಗ ಬರ್ತೀಯ ಅಂದರೆ, ಬಾಯ್ ಬಾಯ್ ಎಂದು ಫೋನ್ ಕಟ್ ಮಾಡಿದ್ದ. ಸಂದೀಪ್ಗೆ ಇದು ತುಂಬ ಆಶ್ಚರ್ಯ ಮತ್ತು ವಿಚಿತ್ರ ಎನಿಸಿತ್ತು. ಏನೋ ವಿಷಯ ಅಂತೂ ಇದೆ ಖಂಡಿತ, ಹೇಗೂ ಬರ್ತಾ ಇದ್ದಾಳಲ್ಲ, ಮಾತಾಡಿದರೆ ಆಯಿತು ಎಂದು ಸುಮ್ಮನಾದ. ಮಾಲತಿಗೆ ಹೋಗಿ ವಿಷಯ ಹೇಳಿದ್ದ. ಅಯ್ಯೋ ಅಕ್ಕ ಮತ್ತೆ 15 ದಿನ ಮುಂಚೆ ಬರ್ತೀನಿ ಅಂತ ಹೇಳಿದ್ರಲ್ವಾ, ಏನಾಯ್ತಂತೆ ಎಂದು ಸಂದೀಪ್ ಕೇಳಿದ್ದ ಪ್ರಶ್ನೆಯನ್ನೇ ಕೇಳಿ, ಅವರು ನಮ್ಮನೆಗೆ ಯಾವಾಗ ಬರ್ತಾರಂತೆ, ಹಾಗಾದರೆ ಈಗೆಲ್ಲ ವ್ಯವಸ್ಥೆ ಮಾಡಬೇಕು ಎಂದಿದ್ದಳು ಮಾಲತಿ. ಏನಿಲ್ಲಮ್ಮ, ತೊಂದರೆ ಏನೂ ಇಲ್ಲ, ಎಲ್ಲರೂ ಬರ್ತಾ ಇಲ್ಲ ಅನಿಸುತ್ತೆ, ಅವಳೊಬ್ಬಳೇ ಬರ್ತಿದ್ದಾಳೆ. ನಾನು ಮತ್ತೊಂದು ಸಲ ಕೇಳಿ ನಿಂಗೆ ಹೇಳ್ತೀನಿ. ಈಗ ಫೋನ್ ಮಾಡಿದ್ಲು ಅಂತ ಒಂದು ಮಾತು ಹೇಳೋಗೋಣ ಅಂತ ಬಂದಿದ್ದು. ನೀನೇನು ಗಡಿಬಿಡಿ ಮಾಡ್ಕೋಬೇಡ, ಅವಳು ಬರೋದು ನಾಡಿದ್ದು, ಓಕೆನಾ ಎಂದು ರೂಮಿಗೆ ಹೋಗಿದ್ದ ಸಂದೀಪ್. ಪ್ರಾರ್ಥನಾಗೆ ಪ್ರಸಾದ್, ಶಕುಂತಲಾ, ಸಂದೀಪ್, ಮದುವೆ ಎಲ್ಲದರ ಬಗ್ಗೆ ಯೋಚನೆ. ಸಂದೀಪ್ಗೆ ರಾಗಿಣಿಗೆ ಏನಾಗಿರಬಹುದು ಎಂದು ಯೋಚನೆ. ರಾಗಿಣಿಗೆ ಎಷ್ಟೊತ್ತಿಗೆ ತಾನು ಭಾರತಕ್ಕೆ ಬಂದು ಎಲ್ಲ ವಿಷಯವನ್ನು ತಿಳಿದುಕೊಳ್ಳುತ್ತೇನೆ ಅನ್ನೋ ಯೋಚನೆ. ಶಕುಂತಲಾಗೆ ಪ್ರಾರ್ಥನಾ ಮತ್ತು ಸಂದೀಪ್ ಮದುವೆಯ ಬಗ್ಗೆ ಯೋಚನೆ. ಜಲಜಮ್ಮನಿಗೆ ಶಕುಂತಲಾಳ ಮದುವೆ ಯೋಚನೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಮುಂದೇನಾಗುತ್ತೆ, ಜೀವನ ಯಾವ ರೀತಿ ತಿರುವು ಪಡೆದುಕೊಂಡು ಬದಲಾಗುತ್ತೆ ಎಂದು ನೋಡಬೇಕು.
ನಂಬಿಕೆಯ ಪಯಣ. ಜೀವನವೆಂಬ ತಿರುವಿನಿಂದ ಕೂಡಿದ ಪಯಣದಲ್ಲಿ ದುಃಖ ಸುಖ ಎಂಬ 2 ಹೆಜ್ಜೆ ಇಡುತ್ತಾ ಒಮ್ಮೆ ನಗೆಯ ದೀಪ, ಮತ್ತೊಮ್ಮೆ ಕಣ್ಣೀರಿನ ಮೌನ, ಎಲ್ಲವನ್ನೂ ಸಮನಾಗಿ ಸ್ವೀಕರಿಸಿ ನಂಬಿಕೆ ಎಂಬ ಇಂಧನ ಹೊತ್ತು ಸಾಗಿದರೆ ಕೊನೆಗೆ ಗಮ್ಯಸ್ಥಾನ ತಲುಪುವುದು ಖಂಡಿತ. ಮುಂದುವರೆಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.